ರಾಜಕೀಯಕ್ಕೆ ಬರಬೇಕಾದ್ರೆ ಯಾವ ಅರ್ಹತೆ ಇರಬೇಕು ಅಂತ? ರಾಜಕೀಯಕ್ಕೆ ಬರೋಂಥವ್ರು ಮೊಟ್ಟ ಮೊದಲ ಬಾರಿಗೆ ಸ್ವಾರ್ಥನ ಒಂದು ಸೈಡ್ಗೆ ಇಟ್ಟು, ಇಡೀ ಸಮಾಜನೇ ಸ್ವಾರ್ಥ ಅಲ್ಲ ಸರ್? ಅಲ್ಲ, ಅದ್ರಾಗೆ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಇದ್ದೇ ಇದೆ. ಹೌದು, ಎಲ್ಲದನ್ನ ಹಂಗನ್ನಕ್ಕಾಗಲ್ಲ ನಾವು. ಕರೆಕ್ಟ್ ಸರ್. ಈಗ ಈ ಆಗಿದೆ ನಿಜನೇ, ಆದ್ರೆ ಎಲ್ಲರೂ ಆಗಿಲ್ಲ. ಹೌದು, ಕೆಲವರು ಒಳ್ಳೆಯವರು. ನಾನು ಅದನ್ನ ಹತ್ತಿರದಿಂದ ನೋಡಿದ್ದೀನಿ. ಕೆಲವರು ವ್ಯಕ್ತಪಡಿಸ್ತಾರೆ, ಕೆಲವರು ವ್ಯಕ್ತಪಡಿಸಲ್ಲ. ಹಾಗಾಗಿ ಆಗನ್ನಂಥದ್ದು ಸುಳ್ಳು. ಯಥಾ ರಾಜ ತಥಾ ಪ್ರಜೆ ಅಂತ ಹೇಳಿ, ರಾಜನಾದನು ಸರಿ ಇದ್ರೆ ಪ್ರಜೆಗಳು ಖಂಡಿತವಾಗರು ರಾಜನ ಪಾಲನೆ ಅನುಸರಿಸ್ತಾರೆ, ಪಾಲನೆ ಮಾಡ್ತಾರೆ. ಹಾಗಾಗಿ ನಾವುಗಳೇ ಅವರಿಗೆ ನಿದ್ದೆ ಬಂದರಿಗೆ ಆಸೆ ಕೊಟ್ಟಂಗಾದ್ರೆ ಒಳ್ಳೆ ನಿದ್ದೆ ಹೊಡಿತಾರೆ. ಎಚ್ಚರಿಸಂತ ಕೆಲಸ ಮಾಡಿದ್ರೆ, ನಾನು ಆ ರೀತಿಯಾಗಿ ನನಗೆ ಇದುವರೆಗೆ ಆ ರೀತಿಯಾಗಿ ಕಂಡು ಬಂದಿಲ್ಲ. ಸ್ವಾರ್ಥಿಗಳು ಇದಾರೆ ಅಂತ ಹೇಳಿ ತಿಳುವಳಿಕೆ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಇಲ್ಲ, ಸಮ್ ಪರ್ಸೆಂಟೇಜ್ ಇದೆ, ಬದಲಾಗ್ತಾರೆ. ಸ್ವಾರ್ಥ ಬಿಟ್ಟು ಬಂದ್ರೆ ರಾಜಕೀಯ ಖಂಡಿತ ಬೇಕದು. ಮನುಷ್ಯನಿಗೆ ಆಸೆ ಇಲ್ದ್ರೆ, ಲೌಕಿಕದಲ್ಲಿ ಇರ್ತಕ್ಕಂಥನಿಗೆ ಆಸೆ ಬೇಕು. ಆಸೆ ಇಲ್ದಿದ್ರೆ ಯಾರು ನಾವು ಗೌತಮ ಬುದ್ಧ ಅಲ್ಲ. ಹಾಗಾಗಿ ಅದ್ರ ಜೊತೆನಲ್ಲಿ ಒಂದು ಇತಿಮಿತಿನಲ್ಲಿ ಇರ್ಬೇಕು. ಮನುಷ್ಯನಿಗೆ ಒಂದು ಆಶಾಭಾವನೆ ಇರಬೇಕು. ಆಸೆ ಅನ್ನತಕ್ಕಂಥದ್ದು ಕೇವಲ ಸಂಪತ್ತು, ಅಡುವ ಆಸ್ತಿ ಅಲ್ಲ, ಲೌಕಿಕವಾಗಿ. ಆದ್ರೆ ಆಸೆ ಅಂತಕ್ಕಂಥದ್ದು ಅಭಿವೃದ್ಧಿ ಮಾಡಿದೆನ್ನಂತ ಆಸೆ ಯಾಕೆ ಇಟ್ಕೋಬಾರ್ದು? ಅದು ಒಂದು ಆಸೆ ಅಲ್ವಾ? ಕರೆಕ್ಟ್ ಸರ್. ಹೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.